ನಾವಿಲ್ಲಿಗೆ ಬಂದಮೇಲೆ ಅವ್ರು ನಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಒಣಮೀನು ಸಾರು ಮಾಡಿದ್ದೀನಿ, ಮಸೊಪ್ಪು ಮಾಡಿದ್ದೀನಿ. ಸೊ ಇಲ್ಲಿ ಹೂವು ಇಲ್ದಿರ ಪೂಜೆ ಆಗಲ್ಲ. ನಮ್ಮ ಮನೇಲಿ ಯಾವಾಗ್ಲೂ ಹೂವು ಸ್ಟಾಕ್ ಇರುತ್ತೆ. ನಿಮ್ಮ ದೊಡ್ಡಂತಿ ಮಕ್ಕಳ ಹೆಸರೇನು? ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋಟ್ ಕನ್ನಡ ವ್ಲಾಗ್ಸ್. ಸೊ ಫೈನಲಿ ತವ್ರ ಮನೆಗೆ ಬಂದುಬಿಟ್ಟಿದ್ದೀನಿ. ಇಲ್ಲಿಂದ ಮೊದಲನೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವ್ಲಾಗ್ನ ಶುರು ಮಾಡಿದ್ದೀನಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಜೊತೆ ಇಲ್ಲಿನ ವ್ಲಾಗ್ಸ್ನ ಶೇರ್ ಮಾಡೋದಕ್ಕೆ. ಆ್ಯಕ್ಚುಲಿ ನಾನು ಡೇ ಬಿಫೋರ್ ಎಸ್ಟರ್ಡೇ ಬಂದಿದ್ದು ಬೆಂಗಳೂರಿಗೆ. ಒಂದಿನ ನಾನು ಆರಾಮಾಗಿ ರೆಸ್ಟ್ ತಗೊಂಡು ಏನು ವ್ಲಾಗ್ಸ್ದೇ ಟೆನ್ಷನ್ ತೊಗೊಂಡಿರಲಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿದೆ, ಹೊಟ್ಟೆ ತುಂಬ ಊಟ ತಿಂದೆ. ಇವಾಗ ವ್ಲಾಗ್ ಶುರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ತಾಯಿ ಜೊತೆ ಮಕ್ಕಳಿಬ್ರು ಆಟ ಆಡ್ತಾ ಇದ್ದಾರೆ. ಇದು ಏನು ಆಟ ಇದು? ಹಾಯ್ ಮಾ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಹೇಗಿದ್ದೀರಾ? ಓಕೆ. ಸೊ ನೀವು ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಬರ್ತಾ ಇದ್ದೀರಾ, ಏನಾದರೂ ಹೇಳ್ತೀರಾ, ಮಾತಾಡ್ತೀರಾ? ಏನಾದರೂ ಮಾತಾಡಿ. ಮೊಮ್ಮಕ್ಕಳು ಬಂದಿದ್ದಾರೆ, ಮಗಳು ಬಂದಿದ್ದಾರೆ ಮನೆಗೆ. ಸೊ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆಯಲ್ಲ? ಏನು ಚೆನ್ನಾಗಿದೆ? ಮೊಮ್ಮಕ್ಕಳು ಬಂದಿರೋದು, ಅವ್ರ ಜೊತೆ ಆಡೋದು ಎಲ್ಲ ಚೆನ್ನಾಗಿದೆ. ಹಾಂ. ಮತ್ತು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ತಾ ಇದ್ದೀರಾ? ಒಣಮೀನು ಸಾರು ಮಾಡಿದ್ದೀನಿ, ಮಸೊಪ್ಪು ಮಾಡಿದ್ದೀನಿ, ಮುದ್ದೆ ಮಾಡ್ತೀನಿ. ಮುದ್ದೆ ಇನ್ನೂ ಮಾಡಬೇಕು. ಹಲೋ ಮನ್ಕಿರತ್, ಸಾರಿ ಮನ್ಕಿರತ್ ಇಲ್ಲಿದ್ದಾನೆ. ಮನ್ರಾಜ್, ವಾಟ್ ಆರ್ ಯು ಪ್ಲೇಯಿಂಗ್? ಈ ಆಟ ಪೇರು ಏನ್ ಪೇರು? ಕೌಡಿನಾ? ನನಗೆ ಆಟದ ಬಗ್ಗೆನೂ ಗೊತ್ತಿಲ್ಲ. ನನ್ನ ದೊಡ್ಡ ಮಗ ಚೆನ್ನಾಗಿ ಆಡ್ತಾನೆ ನಮ್ಮ ತಾಯಿ ಜೊತೆ. ಕೇಸೆ ಲಗ್ರೆ ನಾನಿಕೆ ಗರ್ ಆಕೆ ಅಚ್ಚ ಲಗ್ರ. ನಮ್ಮಮ್ಮ ಹಿಂದಿ ಮಾತಾಡೋದನ್ನ ಕೇಳಿ ಹಿಂದಿ ಮಾತಾಡಿ ಇವ್ರ ಜೊತೆ ಒಂದ್ಸಲ. ಆದರೂ ಟ್ರೈ ಮಾಡ್ತೀರಲ್ಲ, ಸೊ ಅದಕ್ಕೆ ಅಪ್ರಿಷಿಯೇಷನ್ ಸಿಗಲೇಬೇಕು. ಏಯ್ नानी के पास हिंदी में बात करो. नानी आपको बिल्कुल भी खेलना नहीं आता. ఏమని చెప్పిండు ಏನಂತ ಹೇಳಿದ ನೀನು? నాకు వచ్చేలేదంట ఆడే. नानी आप बहुत अच्छी चटनी बनाते हो. ಚಟ್ನಿ अच्छे से बनाते हैं. एक है ಪಾಪ ಇವರಿಬ್ರು ಚೆನ್ನಾಗಿ ಆಡ್ತಾರೆ. ಈ ನನ್ನ ಮಗನಿಗೆ ಬರಲ್ಲ ಆಟ ಆಡೋದಕ್ಕೆ, ತಲೆ ತಿಂತಾ ಇದ್ದಾನೆ ಇವ್ರಿಗೆ. ಅವ್ರು ನಾನು ಆಡೋಕ್ಕೆ ಬಿಡ್ತಾ ಇಲ್ಲ, ಇವನು ಆಡ್ತಾ ಇಲ್ಲ. ಮುದ್ದೆ ಮಾಡ್ಬೇಕಾ? ನೀವು ಆಟ ಆಡ್ಬಿಟ್ಟು ಆಮೇಲೆ ಮಾಡಿ. ಅದು ಅಂಡೆ ಸೊಪ್ಪು ಮಸೊಪ್ಪು ಮಾಡಿರೋದು. ಮಸ್ಸೊಪ್ಪು, ಒಣ ಮೀನಿನ ಸಾರು. ಅನ್ನೆ ಸೊಪ್ಪು ಕನ್ನಡದಲ್ಲಿ ಹೇಳೋದು. ಓಕೆ ಓಕೆ. ಅನ್ನೆ ಸೊಪ್ಪು ಮಸ್ದಿರೋದು ಅಂತ. ಓಕೆ. ನನಗೆ ಸೊಪ್ಪುಗಳ ಹೆಸರು ಅಷ್ಟು ಗೊತ್ತಿಲ್ಲ, ನಮ್ಮ ಅಮ್ಮನಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಮಾರ್ಕೆಟ್ ಕ್ಲೋಸ್ ಬೈ, ಮನೆ ಹತ್ರನೇ ಎಲ್ಲ ಸೊಪ್ಪು ಮಾರೋರೆಲ್ಲನೂ ಬರ್ತಾರೆ. ಹೂವು ಮಾರೋರು ಇಲ್ಲೇ ಬರ್ತಾರಲ್ಲ ಮನೆ ಹತ್ರ. ಸೊ ಎಲ್ಲನೂ ಇವ್ರಿಗೆ ಇಲ್ಲೇ ಸಿಗ್ಬಿಡುತ್ತೆ. ನಮ್ಮಪ್ಪ ಮನೇಲಿ ಇರಲ್ಲ, ಇದ್ದಿದ್ರೆ ನಾನು ಇವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೆ. ಅವ್ರು ಬಂದಮೇಲೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈ ಮನೆ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಸುತ್ತಮುತ್ತ ಮರಗಳಿವೆ, ಫುಲ್ ವೆಂಟಿಲೇಷನು, ಚೆನ್ನಾಗಿ ಗಾಳಿ ಬರುತ್ತೆ. ನಾವು ಚಂಡೀಗಢದಿಂದ ಬಂದಮೇಲೆ ಎಷ್ಟು ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಮಾತುಗಳೇ ಇಲ್ಲ. ಅಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ, ಮತ್ತು ಚೆನ್ನಾಗಿ ನಿದ್ದೆನೂ ಸಹ ಬರ್ತಾ ಇದೆ. ಅಲ್ಲಿ ಸೆಕೆಗೆ ಎ ಸಿ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ. ಅವಾಗವಾಗ ಲೈಟೂ ಸಹ ಹೋಗ್ತಾ ಇತ್ತು. ಇಲ್ಲಿ ಕೊರತೆನೇ ಇಲ್ಲ, ಲೈಟ್ ಹೋದ್ರೂ ಸಹ ಚೆನ್ನಾಗಿ ಗಾಳಿ ಬರ್ತಾ ಇದೆ. ಎಲ್ಲನೂ ತುಂಬ ವೆಂಟಿಲೇಟೆಡ್. ಇಲ್ಲಿಂದನೂ ಗಾಳಿ ಬರುತ್ತೆ, ಇಲ್ಲಿ ವಿಂಡೋ ಇದೆ, ಇಲ್ಲಿಂದನೂ ಗಾಳಿ ಬರುತ್ತೆ, ಮತ್ತು ಬೆಡ್ರೂಮ್ಸ್ಗಳಲ್ಲೂ ಸಹ ತುಂಬ ಗಾಳಿ ಬರುತ್ತೆ. ನಿನ್ನೆ ಸಾಯಂಕಾಲ ಟೆರೆಸ್ ಮೇಲೆ ಹೋಗಿದ್ದೆ, ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಗೊತ್ತಾ. ಆವಾಗ ಸುಮ್ಮನೆ 1 ಮಿನಿಟ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೆ ಅಪ್ಡೇಟ್ ಕೊಟ್ಟೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲೇನು ವ್ಲಾಗ್ಸ್ ಮಾಡೋದಕ್ಕೆ. ನೀವೂ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರೂ ಸಹ ಬರಬೇಕಂತ ಅಂದ್ಕೊಂಡಿದ್ರು, ಬಟ್ ಅವ್ರು ಬರೋಕ್ಕಾಗಿಲ್ಲ. ಪ್ರತಿ ವರ್ಷ ನನ್ನ ಜೊತೆ ಬರ್ತಾ ಇದ್ರು, ಈ ವರ್ಷ ಬಂದಿಲ್ಲ. ಸೊ ಅವ್ರಿಗೂ ಒಂಥರ ಫೀಲ್ ಆಗ್ತಾ ಇದೆ. ನಾವಿಲ್ಲಿಗೆ ಬಂದಮೇಲೆ ಅವ್ರು ನಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಇಲ್ಲಿನ ಗಾಳಿ ಬಗ್ಗೆ, ಮಳೆಗಳ ಬಗ್ಗೆ ಎಲ್ಲನೂ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ. ಅವರು ಅಯ್ಯೋ ಅಂತ ಇದ್ದಾರೆ.
ಅಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿದೆ. ಸೊ ಅದಕ್ಕೆ ಅವರು ಫೀಲ್ ಮಾಡ್ತಾಯಿದ್ರೆ ಅಯ್ಯೋ ನಾನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು. ಬಟ್ ಈ ವರ್ಷ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಬೆಂಗಳೂರಿಗೆ. ಪ್ರತಿ ವರ್ಷ ಒಂದು ತಿಂಗಳು ಮುಂಚೆನೇ ನಾವು ಬಂದುಬಿಟ್ಟು ಇದ್ದು ಹೋಗ್ತಾ ಇದ್ವಿ. ಬಟ್ ಈ ವರ್ಷ ಜಸ್ಟ್ 15 ಡೇಸ್ಗೆ ಅಂತ ಬಂದಿದ್ದೀವಿ. पूरा कंप्लेंट ನಮ್ಮಮ್ಮ ಮುದ್ದೆ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ನಮ್ಮ ಮಕ್ಕಳು ಹೆಂಗೆ ತಿಂತಾರೆ. ಒಣ ಮೀನಿನ ಸಾರು ನಾನು ಅಲ್ಲೆಲ್ಲ ಮಾಡೋದೇ ಇಲ್ಲ, ಮೀನು ಸಾರು ಮಾಡೇ ಇಲ್ಲ ನಾರ್ತ್ ಇಂಡಿಯಾದಲ್ಲಿ ಒಂದ್ಸಲನೂ. ಸೊ ಇಲ್ಲಿಗೆ ಬಂದಮೇಲೆ ನಾವೆಲ್ಲ ತಿಂತೀವಿ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಆಂಧ್ರ ಸ್ಟೈಲಲ್ಲಿ ಗ್ರೇವೀಸ್ ಎಲ್ಲನೂ ಮಾಡ್ತಾರೆ, ತುಂಬ ಇಷ್ಟ ಆಗುತ್ತೆ ನಮಗೆ. ಇವತ್ತಿನ ಲಂಚಲ್ಲಿ ಮುದ್ದೆ, ಸೊಪ್ಪು ಸಾರು ಮತ್ತು ಡ್ರೈ ಫಿಶ್ ಪುಲ್ಸು ಇದೆ. ನನ್ನ ಚಿಕ್ಕ ಮಗ ಹುಳಿ ಸಾರು ಇದೆ. ನನ್ನ ಚಿಕ್ಕ ಮಗ ತುಂಬ ಎಕ್ಸೈಟೆಡ್ ಆಗಿದ್ದಾನೆ ತಿನ್ನೋದಕ್ಕೆ. ಇವನಿಗೆ ಇಷ್ಟ ಆಗಿಲ್ಲ ಡ್ರೈ ಫಿಶ್ ಎಲ್ಲನೂ ತಿನ್ನೋದಕ್ಕೆ. ಸೊ ಅದಕ್ಕೆ ಆಮೇಲೆ ತಿಂತಾನೆ ಅಂತ ಹೇಳ್ತಾ ಇದ್ದಾನೆ. ಹಾಂ, ಯು ಲೈಕ್ ಫಿಶ್. ಇವನಿಗೆ ಗೊತ್ತಿಲ್ಲ ಇದು ಡ್ರೈ ಫಿಶ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಫಿಶ್ ಅಂತ ಅಂದ್ಕೊಂಡು. ಹೇಗಿದೆ? ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ. You want peace? वॉल्यूम कम करो बेटा, आराम से. ये वॉल्यूम कम करना व्लॉग बनाते वक्त. ಹೇಗಿದೆ ಫಿಶ್? ಚೆನ್ನಾಗಿದೆ. ನೀರಿನ ಬಾಟಲ್ ತಗೊಂಡು ಬಾ ಹೋಗು ಅಲ್ಲಿಂದ, ಟೇಬಲ್ ಮೇಲೆಯಿಂದ. ಟೇಬಲ್ ಮೇಲೆ ಇದೆ ನೋಡಿ ಇಲ್ಲಿ. ಬಾ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದಾನೆ. ತಣ್ಣಗಿರೋ ನೀರು ಬೇಕಂತೆ ಇವನಿಗೆ. నువ్వు ತಿನ್ಮಾ. ನಿನಗೇನು ಅನ್ನಿಸ್ತಿದೆ? ಚೆನ್ನಾಗಿಲ್ವಾ? ನನಗೆ ಎಲ್ಲನೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ಕೈಯಲ್ಲಿ ನೀವು ಮಾಡಿರೋ ಅಡುಗೆಗಳು. ಸೊ ದಟ್ ಈಸ್ ಆಲೂ. ವೈ वो ऐसे ही बेटा, वो टेस्ट के लिए. आलू ಬೇಡವಂತೆ ಇವನಿಗೆ. बाजी का सामने का ले. भाजी? हाँ, क्या भाजी? क्या ಸೊಪ್ಪು. ಸೊಪ್ಪು. ದೊಡ್ಡ ಮಗನಿಗೆ ಮೀನು ಸಾರು ಅಂದರೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಮೀನು ಸಾರು ತಿನ್ನೋದೇ ಇಲ್ಲ ಅಂತ ಹಠ ಇಟ್ಕೊಂಡಿದ್ದೆ. ನಾನು ಟ್ರೈ ಮಾಡಿದೆ ಅವನಿಗೆ ಸ್ವಲ್ಪ ಟೇಸ್ಟ್ ಮಾಡಿಸೋದಕ್ಕೆ, ಬಟ್ ಅವ್ನು ಟೇಸ್ಟೇ ಮಾಡಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಸೊಪ್ಪು ಸಾರಲ್ಲಿನೇ ಅವನಿಗೆ ಮುದ್ದೆ ತಿನ್ನಿಸ್ತಾ ಇದ್ದಾರೆ. ಇವಾಗ ಬೇಡ ಆಮೇಲೆ ತಿಂತೀನಿ ಅಂತ ಹೇಳ್ತಾ ಇದ್ದ. ಬಟ್ ತಿನ್ನಪ್ಪ ಎಲ್ಲರೂ ತಿಂತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ತಿನ್ನಿಸ್ತಾ ಇದ್ದಾರೆ ಅವನಿಗೆ. ಬೆಳಗ್ಗೆಯಿಂದನೂ ಅದು ಇದು ಮಕ್ಕಳು ತಿಂತಾನೇ ಇದ್ದರು. 3 ಹೊತ್ತು ನಮಗೆ ಇನ್ಫ್ಯಾಕ್ಟ್ 4 ಹೊತ್ತು ಊಟ ಸಿಗುತ್ತೆ ಇಲ್ಲಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಿಗೆ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟಿನೂ ಇಲ್ಲ, ಮನೆ ಒಳಗಡೆನೇ ಇದ್ದಾರೆ 2 ದಿವಸದಿಂದ. ಸೊ ತಿಂದು ಅವ್ರಿಗೆ ಟೈಮ್ಲಿ ನಮಗೆ ಊಟ ಸಿಗ್ಬಿಡುತ್ತೆ ಅಲ್ವಾ, ಆವಾಗ ಸ್ವಲ್ಪ ಬೇಡ ಅಂತ ಹೇಳ್ತಾರೆ. ಬಟ್ ಹಂಗೂ ಹಿಂಗೂ ನಮ್ಮಮ್ಮ ತಿನ್ನಿಸ್ಬಿಟ್ಟಿದ್ದಾರೆ. ಹೊಟ್ಟೆ ತುಂಬ ತಿಂದ. ಅವನಿಗೆ ತಿನ್ನಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾ ಇದ್ನಲ್ಲ. ಸೊ ಅದಕ್ಕೆ ನಮ್ಮಮ್ಮ ಕೂತ್ಕೊಂಡು ತಿನ್ನಿಸಿದ್ದಾರೆ, ಹೊಟ್ಟೆ ತುಂಬ ತಿಂದಿದ್ದಾನೆ. ಸೊ ಫ್ರೆಂಡ್ಸ್, ಎಲ್ರದ್ದು ಹೊಟ್ಟೆ ತುಂಬ ಊಟ ಆಯಿತು. ತುಂಬ ಹೆವಿ ಮತ್ತು ಟೇಸ್ಟಿಯಾದ ಊಟ. ನಂಗೆ ತುಂಬ ಇಷ್ಟ ಈ ಥರ ಆಂಧ್ರ ಸ್ಟೈಲ್ ಗ್ರೇವೀಸ್ ಮತ್ತು ಪುಲ್ಸುಗಳೆಲ್ಲ, ಹುಳಿ ಸಾರುಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹೊಟ್ಟೆ ತುಂಬ ತಿಂದ್ವಿ. ಇವಾಗ ನಿದ್ದೆ ಬರೋ ಥರ ಆಗ್ತಾಯಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ. ಮಕ್ಕಳು ಬೆಳಗ್ಗೆಯಿಂದ ತುಂಬ ಅಂದರೆ ತುಂಬ ಟೆನ್ಷನ್ ಕೊಡ್ತಾರೆ, ನಮ್ಮ ಅಮ್ಮನಿಗೂ ನನಗೂ ಎಲ್ಲರಿಗೂ. ಅವ್ರಿಗೂ ಒಂಥರ ಮನೆಯೊಳಗಡೆ ಇದ್ದು ಬೋರ್ ಆಗಿಬಿಡ್ತಾರೆ. ಎಲ್ಲಾದರೂ ಹೋಗ್ಬಿಡೋಣ ಅಂತ ನಿನ್ನೆಯಿಂದನೂ ಹಿಂದೆ ಬಿದ್ದಿದ್ದಾರೆ, ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ನಾನು ಒಂದು 2 ದಿವಸ ಇರಪ್ಪ, ಸ್ವಲ್ಪ ಬಂದಿದ್ದಕ್ಕೆ ಮನೆಯಲ್ಲಿದ್ದು ರೆಸ್ಟ್ ತೊಗೊಂಡು ಆಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಊಟ ತಿಂದಮೇಲೆ ಸ್ವಲ್ಪ ನಿದ್ದೆ ಬರೋ ಥರ ಆಗುತ್ತೆ. ನಾನು ಸ್ವಲ್ಪ ರೆಸ್ಟ್ ತೊಗೊತಾನೆ ನಾನು ವ್ಲಾಗ್ಸ್ನೂ ಎಡಿಟಿಂಗ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಸಾಯಂಕಾಲ 5:30 ಆಗ್ತಾಯಿದೆ. ಟೆರೆಸ್ ಮೇಲೆ ಬಂದಿದ್ದೀನಿ, ಹಾಗೆ ವಾಕ್ ಮಾಡ್ತಾಯಿದ್ದೆ. ಮತ್ತು ಪ್ಲ್ಯಾಂಟ್ಸ್ಗೆ ನೀರು ಹಾಕಿದ್ದೀನಿ. ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಕೇಳಿದೆ ಕ್ಲೀನ್ ಮಾಡಲಾ ಅಂತ ಹೇಳ್ಬಿಟ್ಟು, ಅವರು ಮಾಡು ಅಂತಂದ್ರೆ ಸೊ ಕ್ಲೀನ್ ಮಾಡ್ತೀನಿ. ಇವಾಗ ನಮ್ಮ ತಾಯಿಯ ವಯಸ್ಸು 60. ಸೊ ಅವರೇ ಎಲ್ಲ ಕೆಲಸನೂ ಮಾಡ್ಕೊತಾರೆ, ಯಾರು ಹೆಲ್ಪ್ ತಗೊಳ್ದಿರ. ನಮ್ಮ ತಮ್ಮ ಏನು ಕೆಲಸ ಮಾಡಲ್ಲ ಮನೆಯಲ್ಲಿ, ನಮ್ಮ ಅಪ್ಪನೂ ಏನು ಕೆಲಸ ಮಾಡಲ್ಲ. ಮನೆ ಒಳಗಡೆ ಆಚೆ ಎಲ್ಲನೂ ನಮ್ಮ ತಾಯಿನೇ ಮಾಡೋದು. ಟೆರೆಸ್ ಮೇಲೂ ಸಹ ನಮ್ಮ ತಾಯಿನೇ ಕ್ಲೀನ್ ಮಾಡೋದು ಅವಾಗವಾಗ. ಸೊ ಇವಾಗ ನಾನು ಬಂದಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತಾಯಿದ್ದೀನಿ. Thank you.
ಸೊ ಇಲ್ಲಿ ಹೂವು ಇಲ್ದಿರ ಪೂಜೆ ಆಗಲ್ಲ. ನಮ್ಮ ಮನೇಲಿ ಯಾವಾಗ್ಲೂ ಹೂವು ಸ್ಟಾಕ್ ಇರುತ್ತೆ. ಇವೆಲ್ಲನೂ ನಮ್ಮ ತಮ್ಮಂದು ಸ್ಟಾಕು ಕಂಪ್ನಿ ಕಡೆಯಿಂದ ಇವಾಗ ಕಳಿಸಿದ್ರು, ನಾವೇ ರಿಸೀವ್ ಮಾಡ್ಕೊಂಡ್ವಿ. ಅವ್ನು ಕಾಲ್ ಮಾಡಿ ಹೇಳ್ದ ಇದೆಲ್ಲನೂ ಡೆಮಾನ್ಸ್ಟ್ರೇಷನ್ಗೆ ಪ್ರಾಡಕ್ಟ್ಸ್ ಇವೆ, ಸೊ ಅವನಿಗೆ ಟ್ರೈನಿಂಗ್ ಸೆಷನ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಇವಳು ನನ್ನ ತಂಗಿ, ಚಿಕ್ಕವಳು ನನಗಿಂತ. ಇವರು ನಮ್ಮ ಅಮ್ಮಮ್ಮ, ನಮ್ಮ ತಾಯಿಯ ಅಮ್ಮ. ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರಮ್ಮ. ಕಲಶಕ್ಕೆಲ್ಲ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ದೇವ್ರ ಮನೆಯಲ್ಲಿ ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡೋದು. ಬಟ್ ನಾರ್ತ್ ಇಂಡಿಯಾದಲ್ಲಿ ನಮಗೆ ಅಷ್ಟು ಹೂವು ಸಿಗಲ್ಲ, ಸೊ ತುಂಬ ಮಿಸ್ ಮಾಡ್ಕೊತೀನಿ. ಮಲ್ಲಿಗೆ ಹೂವು, ಕನಕಾಂಬರ ಹೂವು ಎಲ್ಲನೂ ನಮಗೆ ಸಿಗೋದೇ ಇಲ್ಲ. ಮಕ್ಕಳು ನೋಡಿ ಟಿ ವಿ ನೋಡ್ತಾನೆ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಬೇಟಾ ಹೋಮ್ವರ್ಕ್ ಕಪ್ ಕರೋಗೆ, ಯು ಕ್ಯಾನ್ ಡೂ ಇಟ್. ಹೋಮ್ವರ್ಕ್ ಕಪ್ ಕರೋಗೆ ಬೇಟಾ. अभी तो किया ಫಾರ್ಮ್ಯಾಲಿಟಿಗೆ ಅಂತಲೇ ಇವ್ನು ಹೋಮ್ವರ್ಕ್ ಮಾಡೋದು, ಭಯ ಭಕ್ತಿಯಿಂದ ಹೋಮ್ವರ್ಕ್ ಮಾಡಲ್ಲ. ಮೂರು ಸಲ ಈ ನನ್ನ ಮಗ ಬಿತ್ರಿ, ಅವನು ಫುಲ್ ಕೈಯೆಲ್ಲ ಇಟ್ಕೊಂಡು ಮಾಡ್ತಾನೆ. ಸರಿಯಾಗಿ ಮಾಡ್ತಾನೆ. आप बहुत अच्छा करती हो, बित्री अच्छा होता है, ये मैं प्यार से बोलती हूँ आपको, बित्री प्यार से. ಮನಿ ಪ್ಲ್ಯಾಂಟು ಲಾಸ್ಟ್ ಇಯರ್ ನಾವು ಬಂದಾಗ ತೊಗೊಂಡು ಬಂದಿದ್ದು, ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ತಾಯಿ. ಮನಿ ಪ್ಲ್ಯಾಂಟ್ ಜೊತೆಗೆ ಆಲೋವಿರಾನೂ ಇದೆ, ಇದು ಇವಾಗ ತೊಗೊಂಡು ಬಂದಿರೋದು ಅನಿಸುತ್ತೆ. ಅದ್ರ ಜೊತೆಗೆ ತುಳಸಿ ಗಿಡ ಮತ್ತು ವಿಳ್ಯದ ಎಳೆ ಅಂತ ಹೇಳ್ತಾರಲ್ಲ, ಸೊ ಅದೂ ಸಹ ಇದೆ. ನಮ್ಮ ಅಮ್ಮನ ಕೈಗುಣ ತುಂಬ ಚೆನ್ನಾಗಿದೆ. ಏನೇ ಒಂದು ಗಿಡಗಳನ್ನ ಬೆಳೆಸಿದ್ರು ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಬಟ್ಟೆ ಎಲ್ಲ ಮಡ್ಚಿಬಿಡ್ತೀನಿ. ಇವನು ಹೋಮ್ವರ್ಕ್ ಮಾಡಿಬಿಟ್ಟು ನೋಡಿ ಹೆಂಗಿಟ್ಟಿದ್ದಾನೆ. ಎತ್ತಿಡ್ರಪ್ಪ ಸೈಡ್ಗೆ ಅಂತ ಹೇಳಿದ್ರೂ ಕೇಳಲ್ಲ, ಅರ್ಧಂಬರ್ಧ ಹೋಮ್ವರ್ಕ್ ಮಾಡ್ತಾರೆ. ಮನೆಯೆಲ್ಲನೂ ಗಲೀಜು ಮಾಡಿಟ್ಬಿಡ್ತಾರೆ. गरम पानी पीते हो? पानी एक एक थोड़ा छोटा बर्तन है ना, उसमें गरम पानी है, देख के लेके आ जाओ, ऑलरेडी गरम कर रखे हैं. छोटा छोटा बर्तन ग्लास में भर के आ जाओ. ನಮ್ಮ ತಂದೆ ಬಂದಿದ್ದಾರೆ. ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬರ್ತಾರೆ. ಏನು ಕೆಲ್ಸಕ್ಕೆ ಹೋಗ್ತೀಯಪ್ಪ ನೀನು? ಬೆಳಗ್ಗೆ ಹೋಗ್ಬಿಟ್ಟು ಊರೆಲ್ಲ ಸುತ್ಕೊಂಡು ಸಾಯಂಕಾಲ ಏನಕ್ಕೆ ಬರ್ತೀಯ? ಕಾಲು ನೋವು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಏನು ಹೌದೌದು, ಇವಾಗಲೇ ಬಂದು ಕುತ್ಕೊಂಡಿದ್ದಾರೆ, ಸೊ ಅದಕ್ಕೆ ವಾಯ್ಸೇ ಬರ್ತಾ ಇಲ್ಲ ನಮ್ಮ ಅಪ್ಪನಿಗೆ ಮಾತಾಡೋದಕ್ಕೆ. ಬಂದ ತಕ್ಷಣವೇ ಬಿಸಿ ಬಿಸಿ ನೀರು ಕುಡಿತಾರೆ. ಏನು ಬಿಸಿ ನೀರು ಕುಡಿದ್ರೆ ಒಳ್ಳೆಯದು ಮೈಗೆ. ನಿಮ್ಮದು ವಯಸ್ಸು ಎಷ್ಟು ಹೇಳಿ? 75 ಇರಬೇಕಾ? ಗೊತ್ತಿಲ್ವ ಎಷ್ಟು ಅಂತ ಹೇಳ್ಬಿಟ್ಟು. ಹಾಂ, ಮತ್ತು ನಿಮ್ಮ ಮೊಮ್ಮಕ್ಕಳದ್ದು ಹೆಸರೆಲ್ಲ ಗೊತ್ತಾ ನಿಮಗೆ? ಏನೇನು ಹೆಸರು ಹೇಳಿ? ಮ್ಯೂಟ್ ಕರ ಬೇಟಾ. ಹಾಂ, ಮೊಮ್ಮಕ್ಕಳದ್ದು ಹೆಸರು ಹೇಳಿ. ದೊಡ್ಡವನ ಹೆಸರು ಏನು ಹೇಳಿ?
ಶರಣ್ ಸಿಂಗ. ಶರಣ್ ಬಂದ್ಬಿಟ್ಟು ನಿಮ್ಮ ದೊಡ್ಡ ಮಗಳ ಮಗಪ್ಪ, ಚಿಕ್ಕವನು. ನೋಡು, ನನ್ನ ಮಕ್ಕಳ ಹೆಸರೇ ಗೊತ್ತಿಲ್ಲ ನಮ್ಮ ಅಪ್ಪನಿಗೆ. ದೊಡ್ಡವನ ಹೆಸರೇನು ಹೇಳಿ? ಏನಂತ ಕರಿತೀವಿ ನಾವು ಅವನ್ನ? ಹಾಂ, నీ పేరే తెలుదా నైన్? ఎవరి పేరు? చిన్నోడిది పేరేమే తెలుదా? ನೋಡಿ, ನಮ್ಮ ಅಪ್ಪನಿಗೆ ನಮ್ಮ ಮಕ್ಕಳ ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ರೆ. ಹಾಂ, ದೊಡ್ಡ ಮಗಳು ಇದ್ದಾಳಲ್ಲ ವರಲಕ್ಷ್ಮಿ, ವಾಣಿ, ಅವನ ಮಕ್ಳ ಹೆಸರು ಏನು ಹೇಳಿ? ಅವ್ರ ಹೆಸರು ಮಾತ್ರ. ವರುಣ್, ಚಿಕ್ಕವನ ಹೆಸರು ಶರಣ್. ಏನಕ್ಕೆ ನನ್ನ ಮಕ್ಳ ಹೆಸರು ಗೊತ್ತಿಲ್ಲ ನಿಮಗೆ? ಮನೇಲಿ ಅಕ್ಕಿ ಅಕ್ಕಿ ಅಂತ ಕರಿತೀವಲ್ಲ, ಅದಾದ್ರೂ ಹೇಳ್ಬೇಕು ತಾನೇ? ಹಾಂ, ರೈಸ್ ತಿಂತೀವಲ್ವಾ, ಅದರ ಹೆಸರೇ ಇಟ್ಟಿದ್ದೀನಿ, ಅಕ್ಕಿ ಅಕ್ಕಿ ಈಸಿ ಆಗಬೇಕು ಅಂತ ಹೇಳ್ಬಿಟ್ಟು. ಸನ್ನಿ ಅಂತ ಕರಿತೀನಿ ಮನೇಲಿ. ಹ್ಞೂ, ಮನೇಲಿ ಕರೆಯೋದು. ದೊಡ್ಡವನ ಹೆಸರು ಮನ್ರಾಜ್ ಸಿಂಗ್. ಎರಡನೇ ಅವನ ಹೆಸರು ಹೇಳಮ್ಮ? ಮನ್ಕೀರತ್ ಸಿಂಗ್. ನಮ್ಮ ಯಜಮಾನ್ರ ಹೆಸರು ಹೇಳಿ ಏನಂತ ಹೇಳ್ಬಿಟ್ಟು. ಆಶುರಾಜ್ ಸಿಂಗ್. ಹಾಂ, ನಮ್ಮಪ್ಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಡ್ಡಿ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾರೆ. ಬಡ್ಡಿ ಮ್ಯಾನ್ ಇವರು. ಬಡ್ಡಿ ಕೊಡ್ತಾರೆ. ಬಡ್ಡಿನೇ ಕದ ಮನೆದು. ಹ್ಞೂ, ಅಲ್ಲಲ್ಲಿ ಎಲ್ಲಾರ್ಗು ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಾರೆ. ಅವ್ರ ಹಿಂದೆ ಸ್ವಲ್ಪ ಕಲೆಕ್ಷನ್ಗೆ ಅಂತ ಹೋಗ್ತಾ ಇರ್ತಾರೆ. ಮನೆಗೆ ಬಂದಮೇಲೆ ಕಾಲು ನೋವು ಅಂತ ಹೇಳ್ತಾ ಇರ್ತಾರೆ. ನಮ್ಮಮ್ಮ ಇವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಬೈತಾರಲ್ವ ನಿಮ್ಮ ಹೆಂಡತಿ? ಏನು ಬಯಲ್ಲ ನೋಡಿ, ಎಷ್ಟು ಪ್ರೀತಿ. ಅಪ್ಪ ಯಾವಾಗ್ಲೂ ನಮ್ಮ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ, ತುಂಬ ಪ್ರೀತಿ ಮಾಡ್ತಾರೆ. ನಾವೇನಾದರೂ ನಮ್ಮ ಅಮ್ಮನಿಗೆ ಏನಾದರೂ ಅಂದ್ರೂ ಸಹ ಬೈತಾರೆ ನಮಗೆ. ಏಯ್ ಅವ್ರಿಲ್ಲ ಅಂದರೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಹೌದು, ನಮ್ಮಮ್ಮನೇ ಬೈತಾ ಇರ್ತಾರೆ. ಏನಿಲ್ಲ ಆ ಥರ ಏನೆಲ್ಲ ಕಚ್ಚಡ ಅಂತ ಇವಾಗ್ಲೂ ನೋಡಿದ್ವಿ ಇವರಿಬ್ಬರದು ಜಗಳ. ನಮ್ಮಪ್ಪ ಮಾತ್ರ ಹೇಳ್ತಾ ಇರ್ತಾರೆ, ನಿಮ್ಮ ಅಮ್ಮ ಇಲ್ಲಾಂದ್ರೆ ಏನೂ ಇಲ್ಲ ಅಮ್ಮ, ಅವರೇ ಎಲ್ಲ ಮಾಡಿರೋದು. ಇವಾಗ ನೀವು ನಮ್ಮ ಅಪ್ಪನ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ, ಅವ್ರಿಗೆ ನಮ್ಮ ಮಕ್ಳ ಹೆಸರೇ ಗೊತ್ತಿಲ್ಲ. ನನ್ನ ಹೆಸರು ಏನು ಹೇಳಪ್ಪ? ಹಾಂ, ಭಾರತಿ. ದೊಡ್ಡ ಮಗಳ ಹೆಸರೇನು? ಚಿಕ್ಕವಳು ಮಗನ ಹೆಸರು? ನಿಮ್ಮ ದೊಡ್ಡ ಇರೋ ನಿಮ್ಮ ದೊಡ್ಡ ಹೆಂಡತಿ ಮಕ್ಳ ಹೆಸರೇನು? ಏನು ಹೆಸರು ನಿನ್ನ ದೊಡ್ಡ ಹೆಂಡತಿ ಮಕ್ಳ ಹೆಸರು? ಅಯ್ಯೋ, ಒಂದು 15 ವರ್ಷದ ಹಿಂದೆ ನಮ್ಮ ಅಪ್ಪನ್ನ ನೋಡಬೇಕಾಗಿತ್ತು ನೀವು. ಫುಲ್ಲು ಹೆಂಡತಿ ಹೆಸರು ಹೇಳು. ದೊಡ್ಡ ಹೆಂಡತಿ ಹೆಸರು ಹೇಳಪ್ಪ ಏನಂತ ಹೇಳ್ಬಿಟ್ಟು. ತಿಮ್ಮಕ್ಕ. ನಮ್ಮ ಅಮ್ಮನ ಮದುವೆ ಆಗೋಕ್ಕೆ ಮುಂಚೆ ಅವ್ರಿಗೆ ಯಾರೋ ಒಂದು ಸೆಟಪ್ ಇತ್ತಂತಪ್ಪ, ಅವ್ರ ಹೆಸರು ತಿಮ್ಮಕ್ಕ ಅಂತೆ. ಅವ್ರಿಗೆ 2 ಮಕ್ಕಳಂತೆ. ಸೊ ಅವ್ರ ಮೇಲೆ ತುಂಬ ಬಾಧೆ ಮಾಡಿಕೊಂಡು ಒಂದು ಕಾಲದಲ್ಲಿ ಅಳ್ತಾ ಇರೋದು ಇವರು. ಅಯ್ಯೋ, ನಿನ್ಗೆ ಇನ್ನೂ ದೊಡ್ಡಣ್ಣ ಇದ್ದಾರಮ್ಮ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಕ್ಕನೂ ಅಣ್ಣ. ಇವಾಗ ನೋಡಿದ್ರೆ ಯಾರು ಇಲ್ಲಮ್ಮ ಅಂತ ಹೇಳ್ತಾರೆ. ದಿನಕ್ಕೆ ಎಷ್ಟು ಕಲೆಕ್ಷನ್ ಮಾಡ್ತೀಯಾ? ದಿನಕ್ಕೆ ಎಷ್ಟು ದುಡ್ಡು ಕಲೆಕ್ಷನ್ ಮಾಡ್ತೀಯಾ? ಹಾಂ, 200 ರೂಪಾಯಿ 300 ರೂಪಾಯಿ ಕಲೆಕ್ಷನ್ ಮಾಡೋದಕ್ಕೆ ಬೆಳಗ್ಗೆ ಹೋಗ್ತಾರೆ ಆರಾಮ್ಸೆ. ಒಂದಿನೂ ಮನೇಲಿರಲ್ಲ ಅವರು. ಭಾನುವಾರ, ಶನಿವಾರ, ಯಾವ ವಾರನೂ ಅವ್ರಿಗೆ ಮನೇಲಿರೋದಕ್ಕೆ ಇಷ್ಟನೇ ಆಗಲ್ಲ, ಆಚೆ ಹೋಗ್ತಾ ಇರ್ತಾರೆ. ಮಕ್ಳಿಗೋಸ್ಕರ ನನ್ನ ತಮ್ಮ ಪಿಜ್ಜಾ ತರಿಸಿದ್ದಾನೆ. ಆ್ಯಕ್ಚುಲಿ ಬೆಳಿಗ್ಗೆ ಏನಾಯಿತು ಗೊತ್ತಾ, ನನ್ನ ಚಿಕ್ಕ ಮಗ ಒಂದೇ ಒಂದು ಪೂರಿ ತಿಂದ್ಬಿಟ್ಟು ಸಾಕು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ನನ್ನ ತಮ್ಮ ಕೆಲ್ಸಕ್ಕೆ ಹೋಗೋವಾಗ ಹೇಳ್ಬಿಟ್ಟು ಹೋದ, ನೀನು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ನಿನಗೆ ಹೊಡಿತೀನಿ, ಏನಾದರೂ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿದ್ರೆ ನಿನಗೆ ಏನು ಬೇಕೋ ಅದನ್ನು ತರಿಸ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ಅವನು ಹೊಟ್ಟೆ ತುಂಬ ಊಟ ಮಾಡ್ದ. ಮಧ್ಯಾಹ್ನವೂ ಸಹ ಸಾಯಂಕಾಲವೂ ಸಹ ಸ್ವಲ್ಪ ಸ್ನ್ಯಾಕ್ಸೆಲ್ಲನೂ ತಿಂದ. ರಾತ್ರಿ ಆಗ್ತಾ ನಮ್ಮ ತಾಯಿ ಕೇಳಿದ್ರೆ ಡಿನ್ನರಲ್ಲಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು, ಅವಾಗ ಏನು ಮಾಡಬೇಡ
ಮಾಡಬೇಡ, ಶಿವಮಮ್ಮ ನಮಗೋಸ್ಕರ ಏನಾದರೂ ತರಿಸ್ತಾರೆ ಅಂತ ಹೇಳಿಬಿಟ್ರು ಮಕ್ಕಳು. ಸೊ ಅದಕ್ಕೆ ನಾನು ನಮ್ಮ ತಮ್ಮನಿಗೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಏನಾದರೂ ತರಿಸ್ತೀಯ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಅವನು ಕೇಳ್ದ, ಮನೇಲಿ ಮಾಡಿರೋ ಊಟ ಎಲ್ಲನೂ ಫಿನಿಶ್ ಮಾಡಿದಿರ್ತಾನೆ ಅಂತ ಕೇಳಿಬಿಟ್ಟು ಹೌದು ಅಂತ ಹೇಳಿದ್ದಕ್ಕೆ ಡೋನಟ್ಸ್ ತರಿಸ್ಲಾ ಅಂತ ಕೇಳ್ದ, ಬೇಡ ಅಂತ ಹೇಳೋದಕ್ಕೆ ಪಿಜ್ಜಾ ತರಿಸಿದ್ದಾನೆ. ಇವಾಗ ಪಿಜ್ಜಾಸ್ನ ಎಂಜಾಯ್ ಮಾಡ್ತೀವಿ. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್. ಸಿ ಯು ಅಗೇನ್.